ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಧು ಎಲ್, ಸೇಫ್ IVF ಸೆಂಟರ್, ಶಿವಮೊಗ್ಗ. ಈಗ ನಾನು ನಿಮ್ಮ ಜೊತೆ ಒಂದು ವೆರಿ ಇಂಪಾರ್ಟೆಂಟ್ ಒಂದು ಕೇಸ್ನ ಹಂಚ್ಕೊಳ್ಳೋಕೆ ತುಂಬಾ ಇಷ್ಟಪಡ್ತೀನಿ. ಕಳೆದ ಒಂದು 3 ಅಥವಾ 4 ವರ್ಷ ಹಿಂದೆ ಒಂದು ಹುಡುಗ ನನ್ನ ಹತ್ರ ಬಂದಿದ್ದ. ಅವನಿಗೆ ಸೆಮೈನೋಮಾ ಅಂತ ಒಂದು ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಆಗಿತ್ತು. ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಅವರ ಡಾಕ್ಟ್ರು ಅವರ ಸೆಮನ್ನ ವೀರ್ಯಾಣುನ ಫ್ರೀಸಿಂಗ್ ಮಾಡಕ್ಕೆ ಅಂತ ಕಳ್ಸಿದ್ರು. ಯಾಕಂದ್ರೆ ಸೆಮೈನೋಮಾ ಅಂತಂತಂದ್ರೆ ಒಂದು ಕ್ಯಾನ್ಸರ್ ಗಡ್ಡೆ ಒಂದು ವೃಷ್ಣಗಳಲ್ಲಿ ಆಗಂತ ಒಂದು ಕ್ಯಾನ್ಸರ್. ಅದೇನ್ ಮಾಡುತ್ತೆ, ಅದಕ್ಕೆ ರೇಡಿಯೋಥೆರಪಿ ಕೀಮೋಥೆರಪಿ ಅಂತ ಕೊಟ್ಟಾಗ ವೃಷಣಗಳನ್ನೆಲ್ಲ ಹಾಳು ಮಾಡ್ಬಿಡುತ್ತೆ. ಸೊ 2021 ಅಥವಾ 22ರಲ್ಲಿ ನಾವು ಏನ್ ಮಾಡಿದ್ವಿ, ಆ ಹುಡುಗನ ವೀರ್ಯಾಣನ ಸ್ಟೋರ್ ಮಾಡ್ಕೊಂಡಿದ್ವಿ. ಅದಾದ ನಂತರ ಈಗ 2025-26ರಲ್ಲಿ ಅವ್ರ ಮದುವೆ ಆಯ್ತು. ಹುಡುಗಂಗೆ ಮದುವೆ ಆಗಿ ಬಂದಿದ್ರು ನನ್ನ ಹತ್ರ. ಇವಾಗ ನಾವು ಆ ವೀರ್ಯಾಣುಗಳನ್ನ ಹೊರಗೆ ತೆಗೆದು IUI ಮಾಡಿದ್ವಿ. ಅದು ನ್ಯಾಚುರಲ್ ಕನ್ಸೆಪ್ಷನ್ ಆಗಿ IUI ಮುಖಾಂತರ ಕನ್ಸೀವ್ ಆಗಿ ಪಾಸಿಟಿವ್ ಬಂದಿದೆ. ಸೊ ಇದು ಫರ್ಟಿಲಿಟಿ ಪ್ರಿಸರ್ವೇಷನ್ನ ಮಹತ್ವ. ಸೊ ಯಾಕೆ ಮಾಡ್ತೀವಿ, ಯಾವಾಗ ಮಾಡ್ತೀವಿ ಅಂತ ನಮ್ಮ 2 ವಿಡಿಯೋಗಳಲ್ಲಿ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಹೇಗೆ ಮಾಡ್ತೀವಿ ಅಂತ. ಸೊ ವೀರ್ಯಾಣುಗಳು ಅಥವಾ ಅಂಡಾಣುಗಳು ಹೇಗೆ ಮಾಡ್ಬೋದು, ಫರ್ಟಿಲಿಟಿ ಪ್ರಿಸರ್ವೇಷನ್ನ ಯಾಕೆ ಮಾಡಬೇಕು ಅಂತ ಆಗಲೇ ತಿಳಿಸ್ಕೊಟ್ಟಿದ್ದೀನಿ. ಯಾವ ಮುಖಾಂತರ ಮಾಡ್ಬೋದು ಅನ್ನೋದು ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈ ಗಂಡು ಮಕ್ಕಳಲ್ಲಿ ಬಂದು ಅವರ ವೀರ್ಯಾಣುಗಳು ಉತ್ಪತ್ತಿ ಆಗ್ತಾ ಇದ್ರೆ, ಅವರ ಈ ಕ್ಯಾನ್ಸರ್ ಯಾವುದೇ ಕಾಯಿಲೆ ಟ್ರೀಟ್ಮೆಂಟ್ ತಗೊಳಕ್ಕಿಂತ ಮುಂಚೆ ಆ ವೀರ್ಯಾಣುಗಳು ಉತ್ಪತ್ತಿ ಆಗ್ತಾ ಇದ್ರೆ ಅವರ ಹಸ್ತಮೈಥುನದ ಮುಖಾಂತರ ಅಥವಾ ಮ್ಯಾಸ್ಟರ್ಬೇಷನ್ ಮುಖಾಂತರ ವೀರ್ಯಾಣುಗಳನ್ನ ನಮಗೆ ಸ್ಟೋರಿಂಗ್ ಕೊಡ್ಬೋದು. ದಟ್ ಈಸ್ ಕಾಲ್ಡ್ ಸೆಮನ್ ಫ್ರೀಸಿಂಗ್ ಅಂತ. ಸೊ ನಾವು ಅವರ ಕನ್ಸೆಂಟ್ನ ತಗೊಂಡು ಅದನ್ನ ಸ್ಟೋರ್ ಮಾಡ್ಕೊತೀವಿ. ಡೆಸಿಗ್ನೇಟೆಡ್ ವಾಯಲ್ಗಳಲ್ಲಿ ಸ್ಟೋರ್ ಮಾಡ್ಕೊತ ಹೋಗ್ತೀವಿ. 2 ಅಥವಾ 3 ಅಥವಾ 4 ಎಷ್ಟಾಗುತ್ತೆ ಅಷ್ಟು ಸ್ಪ್ಲಿಟ್ ಸ್ಯಾಂಪಲ್ಸ್ನ ನಾವು ಸ್ಟೋರ್ ಮಾಡ್ಕೊತ ಹೋಗ್ತೀವಿ. ಅದಾದ ನಂತರ ಈ ಹಸ್ತಮೈಥುನದ ಮುಖಾಂತರ ಅವರಿಗೆ ಕೊಡಕ್ ಆಗೋದಿಲ್ಲ ಅಂತಂದ್ರೆ ನಾವು ಅವರ ಬೀಜದ ಅಂದ್ರೆ ಟೆಸ್ಟಿಕ್ಯುಲರ್ ಸ್ಯಾಂಪಲ್ ಅಂದ್ರೆ ಟೆಸ್ಟಿಕ್ಯುಲರ್ ಟಿಶ್ಯೂನ ಕೂಡ ಫ್ರೀಸ್ ಮಾಡಬಹುದು. ದಟ್ ಈಸ್ ಕಾಲ್ಡ್ ಎಸ್ ಟೆಸ್ಟಿಕ್ಯುಲರ್ ಟಿಶ್ಯೂ ಕ್ರಯೋ ಪ್ರಿಸರ್ವೇಷನ್ ಅಂತ ಕರಿತೀವಿ. ಇದು ಗಂಡು ಮಕ್ಕಳಿನ ಕತೆ. ಅದಾದ ನಂತರ ಅವರು ಹುಷಾರಾಗಿ ಮುಂದೆ ಮದುವೆ ಆಗಿ ಅಥವಾ ಸಂಗಾತಿ ದೊರಕಿದೊಡಗನೆ ಇದನ್ನ ಯೂಸ್ ಮಾಡಿಕೊಂಡು IUI ಮುಖಾಂತರ ಆಗಲಿ IVF ಮುಖಾಂತರ ಆಗಲಿ ಹೆಲ್ದಿ ಮಗುನ ಪಡ್ಕೋಬಹುದು. ಹೆಣ್ಮಕ್ಳಲ್ಲಿ ಬಂದು ಜನರಲಿ ಈಗ ಫಸ್ಟ್ ಏನಂತಂದ್ರೆ ಅವರಿಗೆ ಸಂಗಾತಿ ಇದ್ದಲ್ಲಿ ಅವರಿಗೆ ಭ್ರೂಣಗಳು ಅಂದ್ರೆ ಎಂಬ್ರಿಯೋ ಫ್ರೀಸಿಂಗ್ನ ಮಾಡ್ತೀವಿ. ಈ ನಾರ್ಮಲ್ IVF ಅಲ್ಲಿ ಹೇಗೆ ಮಾಡ್ತೀವಿ, IVF ಇಕ್ಸಿಲ್ ಹೇಗೆ ಎಂಬ್ರಿಯೋಸ್ನ ಫ್ರೀಸ್ ಮಾಡ್ತೀವಿ, ಅದೇ ಥರ ಫ್ರೀಸ್ ಮಾಡ್ತೀವಿ. ಆವಾಗ ನಾವು ಇವಾಗ ಈ ಮೆಲೆಗ್ನೆನ್ಸಿಗೆ ಅಂತ ಹೇಳಿ ಆಂಕಾಲಜಿ ಪ್ರೋಟೋಕಾಲ್ಸ್ ಅಂತ ಇರುತ್ತೆ ಸ್ಟಿಮ್ಯುಲೇಷನ್ಗೆ. ಅಂದರೆ ಈಸ್ಟ್ರೋಜನ್ನು ಜಾಸ್ತಿ ಪ್ರಭಾವ ಬೀರ್ದಂಗೆ ಅವರ ಕ್ಯಾನ್ಸರ್ ಜಾಸ್ತಿ ಸ್ಪ್ರೆಡ್ ಆಗ್ದಂಗೆ ನಾವು ಸೂಕ್ಷ್ಮವಾಗಿ ಅವ್ರನ್ನ ಪರಿಶೀಲಿಸಿ ಆಂಕೋ ಪ್ರೋಟೋಕಾಲ್ಸ್ ಅಂತ ಇದೆ, ಅದನ್ನು ಯೂಸ್ ಮಾಡಿ ಮೊಟ್ಟೆಗಳನ್ನ ಹೊರಗೆ ತೆಗೆದು ಭ್ರೂಣಗಳನ್ನ ಫ್ರೀಸ್ ಮಾಡ್ಬೋದು. ಇದು ಒಂದು ಮೆಥಡ್. ಅಂದರೆ ಸಂಗಾತಿ ಇದ್ದು ಎಲ್ಲ ಚೆನ್ನಾಗಿತ್ತು ಅಂತಂದರೆ ಅದು ಎಂಬ್ರಿಯೋ ಫ್ರೀಸಿಂಗ್ ಅಂತ ಕರಿತೀರಿ. ಅದು ಮೊದಲನೇದು. 2ನೇದು ಅವ್ರಿಗೆ ಸಂಗಾತಿ ಇಲ್ಲ ಅಂತಂದರೆ ಇವಾಗ ಮೊಟ್ಟೆಗಳನ್ನ ಕೂಡ ಫ್ರೀಸ್ ಮಾಡ್ಬೋದು. ದಟ್ ಈಸ್ ಜಸ್ಟ್ ಲೈಕ್ ಸೋಷಿಯಲ್ ಫ್ರೀಸಿಂಗ್ ಮೊಟ್ಟೆಗಳನ್ನ ಫ್ರೀಸ್ ಮಾಡ್ಬೋದು. ದಟ್ ಈಸ್ oocyte ಫ್ರೀಸಿಂಗ್ ಅಂತ ಕರಿತೀವಿ. ಅದಾದ ನಂತರ ಈಗ 2 ಸಾಧ್ಯವಾಗಿದ್ರೆ ಆ ಮೊಟ್ಟೆಗಳು ಅಥವಾ ರೇಡಿಯೇಷನ್ನ ಸೈಟ್ ಒಳಗೆ ಬರ್ತಾ ಇದೆ ಆ ಓವರೀಸ್ ಅಂತಂದರೆ ಈ ಓವರೀಸ್ ನಾವು ತೆಗೆದು ಬೇರೆ ಜಾಗಕ್ಕೆ ಟ್ರಾನ್ಸ್ಪೋಸ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಎಸ್ ಟ್ರಾನ್ಸ್ಪೊಸಿಷನ್ ಆಫ್ ದ ಓವರೀಸ್ ಅಂತ ಕರಿತೀವಿ. ಅಥವಾ ಇದು ಸಾಧ್ಯ ಆಗಲಿಲ್ಲ ಅಂದರೆ ಈ ಮೊಟ್ಟೆಗಳು ಅಂದರೆ ಈ ಒವೇರಿಯನ್ ಟಿಶ್ಯೂನ ಕೂಡ ಕ್ರಯೋ ಪ್ರಿಸರ್ವ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಎಸ್ ಒವೇರಿಯನ್ ಟಿಶ್ಯೂ ಕ್ರಯೋ ಪ್ರಿಸರ್ವೇಷನ್ ಅಂತ ಕರಿತೀವಿ. ಇಷ್ಟು ಬೇರೆ ಬೇರೆ ಮೆಥಡ್ಗಳಿವೆ. ಅಥವಾ ಇನ್ನೂ ಅವ್ರಿಗೆ ಇದು ಯಾವುದೇ ಸಾಧ್ಯ ಇಲ್ಲ ಅಂತಂದರೆ CNRH ಅನಲಾಗ್ಸ್ ಅಂತ ಕರಿತೀವಿ. CNRH ಅನಲಾಗ್ಸ್ ಅಂದರೆ ಲುಪ್ರೊಡೆಕ್ಸ್ ಅಂತ ಇಂಜೆಕ್ಷನ್ ಕೊಡ್ತೀವಿ. ಅದು ಏನು ಮಾಡುತ್ತೆ, ಒವೇರಿಯನ್ ಟಿಶ್ಯೂನ ಸಪ್ರೆಸ್ ಮಾಡುತ್ತೆ, ತಾತ್ಕಾಲಿಕವಾಗಿ ಅವರ ಒವೇರಿಯನ್ ಟಿಶ್ಯೂನ ತಡೆ ಹಿಡಿಯುತ್ತೆ. ಹೈಬರ್ನೇಷನ್ ಅಂತ ಕರೀತಾರೆ ಅದನ್ನು, ಅದಕ್ಕೆ ಕಳಿಸ್ತೀವಿ. ಆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಪಡಿಬೇಕಾದ್ರೆ ಈ ಒವೇರಿಯನ್ ಟಿಶ್ಯೂ ಅಲ್ಲಿ 10 ಹೊಡೆತ ಹೊಡೆಸ್ಕೊಳ್ಳೋ ಕಡೆ 1 ಹೊಡೆತ ಹೊಡೆಸ್ಕೊಳಕ್ಕಂದ್ರೆ ಡ್ಯಾಮೇಜ್ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಹಲವಾರು ವಿಧಾನಗಳು ಹೆಣ್ಮಕ್ಳಲ್ಲಿ. ಹೀಗಾಗಿ ಇಂಥ ವಿಧಾನಗಳು ನಮ್ಮಲ್ಲೂ ಕೂಡ ಇದೆ. ಇದನ್ನೆಲ್ಲ ನಮ್ಮ ಇಂಟರ್ನೆಟ್ಟಲ್ಲಿ ಅಥವಾ ನಮ್ಮ ವೆಬ್ಸೈಟಲ್ಲಿ ಕೂಡ ನೋಡಬಹುದು.
ಇದ್ರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿ ಇದ್ರ ಉಪಯೋಗ ಪಡ್ಕೊಳ್ಳಿ. ನಿಮಗೂ ಒಳ್ಳೇದಾಗ್ಲಿ, ಜನರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.